ಮ್ಯಾಮ್, ಕೀರ್ತನ ರೆಡಿ ಆಗ್ತಾ ಇದ್ದಾಳೆ ಅವಳ ಅತ್ತೆ ಜೊತೆ ಆಚೆ ಹೋಗಕ್ಕೆ. ವಾಟ್? ಹೌ ಇಸ್ ಇಟ್ ಪಾಸಿಬಲ್? ಅವಳ ಮೊಬೈಲಲ್ಲಿ ಚಾರ್ಜೇ ಇದ್ದಿಲ್ಲ. ಅವಳ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಅವಳ ಚಾರ್ಜಿಂಗ್ ಹಾಕಕ್ ಹೋಗಾಗ ಅವಳ ಮನೆ ಫ್ಯೂಸ್ ಬೋರ್ಡೇ ನಾನು ಹಾಳು ಮಾಡ್ಬಿಟ್ಟೆ. ಆದ್ರೆ ಅಲಾರಾಮ್ ಹಿಂಗ್ ಹೊಡಿತು. ಅವ್ರ ಅತ್ತೆ ಹೋಗಿ ಎಬ್ಬಿಸಿದ್ರು ಮೇಡಮ್. ಓ, ಅವಳ ಡೇನೇ ಸ್ಪಾಯ್ಲ್ ಮಾಡ್ಬೇಕು ನಾನು. ಏನ್ ಮಾಡೋಣ? ಐಲೈನರ್ ತಾನೇ ಹಾಕೊಂತ ಇದ್ದಾಳೆ. ಅವಳ ಐಲೈನರ್ ಹಾಕುಂತಾನೆ ಒಂದ್ ಸ್ವಲ್ಪ ಕೈ ಮೇಲೆ ಎತ್ಬಿಡೋಣ, ಹಾಳಾಗ್ಬಿಡತ್ತೆ. ಮತ್ತೆ ಇವಾಗ ವೈಟ್ ಡ್ರೆಸ್ ತಾನೇ ಹಾಕೊಂಡಿದ್ದಾಳೆ. ಎಸ್, ಅವಳ ಮನೆಯಲ್ಲಿ ಒಂದ್ ಮಗು ಇದೆ ತಾನೆ. ಆ ಮಗು ಕೈಯಲ್ಲಿ ಕಾಫಿ ಕೊಟ್ಟು ಕಳ್ಸೋಣ ಅವಳಿಗೆ ಕೊಡಕ್ಕೆ. ಹಂಗೆ ಕೊಡ್ತಾನೆ ಆ ಮಗು ಅವಳ ಬಟ್ಟೆ ಮೇಲೆ ಚಲ್ಬೇಕಂತೆ. ಹಾಳಾಗ್ಬಿಡತ್ತೆ ತಾನೆ. ಅವಳು ರೆಡಿ ಆಗಂಗ್ ಮುಂಚೆನೆ ಕಾಫಿ ಕುಡಿದ್ಬಿಟ್ಲು. ಹೌದಾ? ಅವಳು ಇವತ್ತು ಆಚೆ ಹೋಗ್ತಿದ್ದಾಳೆ ತಾನೆ. ಸೊ ಅವಳ ಫೇವ್ರೆಟ್ ಲಿಪ್ಸ್ಟಿಕ್ ಅವಳು ಯೂಸ್ ಮಾಡೋದು. ಅವಳ ಫೇವ್ರೆಟ್ ಲಿಪ್ಸ್ಟಿಕ್ ನಾವು ಕಲ್ದಾಕ್ಬಿಡೋಣ. ಅವಳು ಆ ಲಿಪ್ಸ್ಟಿಕ್ ನ ಹುಡುಕ್ತಾ ಇರ್ತಾಳೆ ನೋಡು, ಅವಾಗ ಟೈಮ್ ಡಿಲೇ ಮಾಡಿಸ್ಬಿಡೋಣ. ಅವಾಗ ಅವ್ರ ಅತ್ತೆಗೆ ಕೋಪ ಬರುತ್ತೆ. ಸೊ ಅವ್ರಿಬ್ರು ಮಧ್ಯದಲ್ಲಿ ಜಗಳ ಆಗುತ್ತೆ. ಅವಳು ಯಾವಾಗ್ಲೂ ಹೀಲ್ಸ್ ಚಪ್ಪಲಿ ತಾನೆ ಹಾಕೊಳ್ಳೋದು. ಅವಳು ಹೀಲ್ಸ್ ನ ಹೊಡೆದಾಕ್ಬಿಡೋಣ. ಅವಾಗ ಅವ್ರ ಅತ್ತೆಗೆ ಇನ್ನೂ ಕೋಪ ಬರುತ್ತೆ, ಯಾಕಂದ್ರೆ ಟೈಮ್ ಡಿಲೇ ಆಗ್ತಾ ಇದೆ ಅಲ್ವಾ. ರೆಡಿ ಆಗ್ಬಿಟ್ಲಾ? ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾಳ. ಅವಳ ಕಾರ್ ಟೈರ್ನ ಪಂಚರ್ ಮಾಡ್ಬಿಡೋಣ ಇವಾಗ್ಲೇ. ಅವಾಗ ಅವ್ರು ಹೋಗಕ್ಕೆ ಆಗಲ್ಲ. ಹೆಂಗೆ? ಟೈರ್ ಪಂಚರ್ ಆಯ್ತಾ? ಅವ್ರ ಅತ್ತೆಗೂ ಕೋಪ ಬಂದ್ಬಿಡ್ತಾ. ಸೂಪರ್.